ಇವತ್ತೊಂದು ಒಂದು ಖಾಸಗಿ ಕಾರ್ಯಕ್ರಮ ಇದೆ, ಹಾಗಾಗಿ ನಾನು ಭೇಟಿ ಕೊಡ್ತಾ ಇದ್ದೇನೆ. ಇಲ್ಲ, ಅಲ್ಲಿ ಜನತೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಯಾರಿಗೆ ಮೆಜಾರಿಟಿ ಬಂದರೆ ಗೆದ್ದ ಅಷ್ಟೇ. ಸಂವಿಧಾನಬದ್ಧವಾಗಿ ನಡೆದಂಥ ಚುನಾವಣೆ ಅಲ್ಲ. ಒಂದು ಕಡೆ ಈಗ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರೆಲ್ಲ ವೋಟ್ ಚೋರಿ ಇಟ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಇದು ಮಾಡಿದರು, ಆದರೂ ಜನ NDAಗೆ ಇದು ಮಾಡಿದ್ರು. ನೋಡಿ, ಈಗ ನನಗೆ ರಾಜ್ಯಕ್ಕೆ ಮಾತಾಡಲಿಕ್ಕೆ ಆಗೋದಿಲ್ಲ. ನಾನೀಗ ಸ್ಪೀಕರ್ ಸ್ಥಾನದಲ್ಲಿ ಇದ್ದೇನೆ. ಸೊ ರಾಜ್ಯಕ್ಕೆ ರೈತವಾದ ಪ್ರಶ್ನೆಯನ್ನು ಕೇಳಿ ಉತ್ತರ ಕೊಡುವ ಅದಕ್ಕೆ. ಅದಕ್ಕೆ ಈ ರಾಜ್ಯಕ್ಕೆ ನನಗೆ ಗೊತ್ತಿಲ್ಲ. ನನಗೆ ಸ್ಪೀಕರ್ ಆದ ನಂತರ ಜಾಸ್ತಿ ರಾಜ್ಯಕ್ಕೆ ಬಗ್ಗೆ ನೋಡ್ತಾ ಇಲ್ಲ, ಏನು ನಡೀತದೆ, ಏನಾಗ್ತದೆ, ಯಾಕೆ ಆಗಿದೆ ಅಂತ ಹೇಳಿಕೊಂಡು. ಅದು ಚುನಾವಣೆ ಆಗಿದೆ, ಅವರು ಗೆದ್ದಿದ್ದಾರೆ ಅಂತ ಮತ್ತು ನಮಗೆ ಗೊತ್ತಿದೆ. ಅದು ಏಕೆ ಆಯಿತು, ಏನಾಯಿತು, ಬಹುಶಃ ಅದನ್ನು ನಾನೇನು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಡಿಸೆಂಬರ್ 8ರಿಂದ ಡಿಸೆಂಬರ್ 19ವರೆಗೆ ಬೆಲ್ಗಾಮ್ನಲ್ಲಿ ಇವತ್ತು ಅಧಿವೇಶನ ನಡೀಲಿಕ್ಕಿದೆ. ಬಹುಶಃ ನನಗೆ ವಿಶ್ವಾಸ ಇದೆ, ಸರ್ಕಾರ ಪ್ರತಿಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅತ್ಯುತ್ತಮವಾದ ಅಧಿವೇಶನ ನಡೆಸಿ ಇಡೀ ಕರ್ನಾಟಕ ರಾಜ್ಯ, ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪ್ರಯೋಜನಕಾರಿಯಾಗುವ ನಿರ್ಣಯಗಳಲ್ಲಿ ಖಂಡಿತವಾಗಿಯೂ ಬರ್ತದೆ ಅಂತ. ಅಧಿವೇಶನ ಎಲ್ಲ ಮಾಡಿದ ಪ್ರತಿ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕಂತ ಬೆಳಗಾವಿ ಅಧಿವೇಶನ ಮಾಡ್ತಾರೆ, ಬಟ್ ಅಲ್ಲಿ ಏನೂ ಆಗೋದಿಲ್ಲ. ಸೊ ಹಂಗಾಗಿ ಈಗ ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಜಾಸ್ತಿ ಆಗ್ತದೆ. ನೋಡಿ, ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆ ಇರಬೇಕು. ಎಲ್ಲ ಅಧಿವೇಶನದಲ್ಲಿಯೂ ಕೂಡ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸದಸ್ಯರು, ಆಡಳಿತ ಪಕ್ಷ ಸದಸ್ಯರು, ಪ್ರತಿಪಕ್ಷ ಸದಸ್ಯರು ಎಲ್ಲ ಚರ್ಚೆ ಇವತ್ತು ಮಾಡ್ತಾರೆ. ಸಮರ್ಪಕವಾದ ಉತ್ತರ ಕೂಡ ಇವತ್ತು ಸರ್ಕಾರ ಇವತ್ತು ಕೊಡ್ತದೆ. ಹಲವಾರು ಯೋಜನೆ ಕೂಡ ಜಾರಿ ಇವತ್ತು ಆಗ್ತದೆ. ಅಂಥದ್ದೇನಾದರೂ ಆಗದಿದ್ದಲ್ಲಿ ಅದಕ್ಕಾಗಿ ಅಧಿವೇಶನ ಮತ್ತೆ ಕರೆಯುವುದು, ಇಲ್ಲಿ ಮತ್ತೆ ಅದು ಚರ್ಚೆ ಮಾಡ್ಬೋದು. ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದೆಲ್ಲ ಅವಕಾಶಗಳಿದೆ. ಕಳೆದ ವಿಧಾನಸಭೆಯಲ್ಲಿ ಬೆಳಗಾಂ ಅಧಿವೇಶನ ಈ ರೀತಿ ಆಯಿತು, ಏನಾಗಿದೆ, ಯಾಕೆ, ಎಷ್ಟು ಕೆಲಸ ಆಗಿದೆ, ಯಾವುದು ಆಗಲಿಲ್ಲ, ಅದನ್ನೆಲ್ಲ ಚರ್ಚೆ ಮಾಡೋದು ಅವಕಾಶವೇ ಇವತ್ತು ಅಧಿವೇಶನ ಒಂದು ಸ್ವರ್ಣ ಅವಕಾಶ ನಮಗೆ ಸಿಕ್ಕಿದ್ದು. ಅಲ್ಲಿ ಬಂದು ಅದನ್ನೆಲ್ಲ ಚರ್ಚೆ ಮಾಡಬೇಕು. ಮತ್ತು ಖಂಡಿತ ಪ್ರತಿಯೊಂದು ಅಧಿವೇಶನದಲ್ಲಿ ಕೂಡ ಉತ್ತಮವಾದ ನಿರ್ಣಯಗಳು, ಉತ್ತಮವಾದ ಕಾನೂನುಗಳು ಜನರ ಪರವಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಕರ್ನಾಟಕ ಒಂದು, ಭಾರತ ದೇಶ ಒಂದು. ಇದನ್ನು ಯಾರಿಂದಲೂ ಯಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕೆಲವೊಂದು ಪತ್ರ ಬರೆದದಕ್ಕೆ ನಾವು ಮಾನ್ಯತೆ ಕೊಡಬೇಕಂತಿಲ್ಲ. ಕರ್ನಾಟಕ ಯಾವಾಗಲೂ ಕೂಡ ಕನ್ನಡಿಗರ ಒಂದು, ಕರ್ನಾಟಕ ಒಂದು, ಎಲ್ಲರೂ ಒಗ್ಗಟ್ಟಾಗಿರ್ತೇವೆ, ಒಗ್ಗಟ್ಟಾಗಿದ್ದಾರೆ. ಅವರು ಯಾಕೆ ಬರೆದಿದ್ದಾರೆ ಅವರಿಗೆ ಗೊತ್ತಿರೋ ವಿಚಾರ. ಅದು ನೋಡಿ, ನನಗೆ ಆಡಳಿತ ಪಕ್ಷ ಶಾಸಕರು ಒಂದೇ, ನನಗೆ ಪ್ರತಿಪಕ್ಷ ಶಾಸಕರು ಕೂಡ ಒಂದೇ. ಆ ಆಡಳಿತ ಪಕ್ಷ ಶಾಸಕ ಬರೆದಿದ್ದ ಆ ಪಕ್ಷದ ನಾಯಕದ ಬಗ್ಗೆ ಚರ್ಚೆ ಮಾಡುವ, ಯಾಕೆ ಬರೆದಿದ್ದಾರೆ ಅಂತ ಹೇಳಿಕೊಂಡು. ಈಗ ಕಬ್ಬು ಬೆಳೆಗಾರ ಸಮಸ್ಯೆ ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಬಾಗಲಕೋಟೆಯಲ್ಲಂತೂ ಪೂರ ಕೈ ಮೀರಿಬಿಟ್ಟಿದೆ. ಏನು ಅಧಿವೇಶನದ ಏನಾದರೂ ಒಂದು ಏನಾದರೂ ಐತಿರ್ಬೇಕು ಅಲ್ಲ, ಖಂಡಿತವಾಗಿ ಅದು ಸರ್ಕಾರ ಮತ್ತು ಇಡೀ ನಮ್ಮೆಲ್ಲ ಪ್ರತಿಪಕ್ಷ ಮತ್ತು ಸರ್ಕಾರ ಎಲ್ಲರೂ ಸೇರಿ ಅದನ್ನು ಕಬ್ಬಿನ ಬೆಳೆಗಾರ ಸಮಸ್ಯೆ ಬಗೆಹರಿಸಬೇಕು. ಎಲ್ಲರೂ ಕೂಡ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಿಸುವಂಥ ಜವಾಬ್ದಾರಿ ಇವತ್ತು ಎಲ್ಲರಿಗೂ ಕೂಡ ಇದೆ, ಜನಸಾಮಾನ್ಯರಿಗೆ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಮೇಲೆ ಹಲ್ಲೆ ಆಗಂತ ಕೆಲಸ ನಡೆದಿದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಪ್ರತಿ ಸಲ ಕೇಳ್ತಾರೆ, ಉತ್ತರಕ್ಕೆ ಸಪ್ರೇಟಾಗಿ ನಾವು ಕೊಡ್ತೇವೆ. ಇದು ಒಂದು ಅಧಿವೇಶನ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ನಡೆಯುವಂಥದ್ದು. ಅದರಲ್ಲಿ ಬೆಲ್ಗಾಂ ನಡೆಯುವಂಥ ಅಧಿವೇಶನದೇ ಒಂದು ಹೆಚ್ಚಿನ ಅವಕಾಶಗಳು ಉತ್ತರ ಕರ್ನಾಟಕಕ್ಕೆ ಇದೆ. ಅದಕ್ಕೆ ನಾನು ಬೆಲ್ಗಾಮಿನ ಒಂದು ವಿಧಾನಸೌಧ ಅಧಿವೇಶನ ಮತ್ತು ವಿಧಾನಸೌಧ ಗಾಂಭೀರ್ಯತೆಯನ್ನು ಅದು ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು. ಇಡೀ ರಾಜ್ಯಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕಕ್ಕೆ ಚರ್ಚೆಗೆ ಮತ್ತು ಉತ್ತರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನೀಡಲಾಗುವುದು. ಹಿಂದೆ ಕೂಡ ನೀಡಿದ್ದೇವೆ, ಈ ಸಲ ಕೂಡ ನೀಡ್ತೇವೆ. ನೀವೊಂದು ಸಲಹೆ ಕೊಟ್ಟಿದ್ದೀರಿ. ನಾನು ಕೂಡ ಎಲ್ಲ ನೂತನವಾಗಿ ಆಗುವಂಥ ಚೇರ್ಮನ್ಗಳ ಸಭೆ ಕರೆಸಿಕೊಂಡು ಕಳೆದ ಸಲ ಎಲ್ಲಿ ಚರ್ಚೆ ಅವರು ಒಂದು ಪ್ರವಾಸ ಹೋಗಿದ್ದಾರೆ, ಈ ಸಲ ಎಲ್ಲಿಗೆ ಹೋಗಿದ್ದಾರೆ ಮತ್ತು ನಿಮ್ಮ ಈ ಸಲಹೆಯನ್ನು ಖಂಡಿತವಾಗಿ ನಾನು ಸಭೆ ಮುಂದೆ ಇಲ್ಲ.
ಇಲ್ಲ, ಇದರ ಬಗ್ಗೆ ತಾವೇನು ನಿಮ್ಮೊಂದು ಅಭಿಪ್ರಾಯ ಏನಿದೆಯಾ ಖಂಡಿತವಾದ ಬಗ್ಗೆ ಚರ್ಚೆ ಮಾಡ್ತೇನೆ. ಇಲ್ಲ, ಇವತ್ತೊಂದು ಒಂದು ಖಾಸಗಿ ಕಾರ್ಯಕ್ರಮ ಇದೆ, ಹಾಗಾಗಿ ನಾನು ಭೇಟಿ ಕೊಡ್ತಾ ಇದ್ದೇನೆ. ಇಲ್ಲ, ಅಲ್ಲಿ ಜನತೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಯಾರಿಗೆ ಮೆಜಾರಿಟಿ ಬಂದರೆ ಗೆದ್ದ ಅಷ್ಟೇ. ಸಂವಿಧಾನಬದ್ಧವಾಗಿ ನಡೆದಂಥ ಚುನಾವಣೆಲ್ಲ. ಒಂದು ಕಡೆ ಈಗ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರೆಲ್ಲ ವೋಟ್ ಚೋರಿ ಇಟ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಇದು ಮಾಡಿದ್ರು, ಆದರೂ ಜನ NDAಗೆ ಇದು ಮಾಡಿದ್ರು. ನೋಡಿ, ಈಗ ನನಗೆ ರಾಜ್ಯಕ್ಕೆ ಮಾತಾಡಲಿಕ್ಕೆ ಆಗೋದಿಲ್ಲ. ನಾನೀಗ ಸ್ಪೀಕರ್ ಸ್ಥಾನದಲ್ಲಿ ಇದ್ದೇನೆ. ಸೊ ರಾಜ್ಯಕ್ಕೆ ರೈತವಾದ ಪ್ರಶ್ನೆಯನ್ನು ಕೇಳಿ ಉತ್ತರ ಕೊಡುವ ಅದಕ್ಕೆ. ಅದಕ್ಕೆ ಈ ರಾಜ್ಯಕ್ಕೆ ನನಗೆ ಗೊತ್ತಿಲ್ಲ. ನನಗೆ ಸ್ಪೀಕರ್ ಆದ ನಂತರ ಜಾಸ್ತಿ ರಾಜ್ಯಕ್ಕೆ ಬಗ್ಗೆ ನೋಡ್ತಾ ಇಲ್ಲ, ಏನು ನಡೀತದೆ, ಏನಾಗ್ತದೆ, ಯಾಕೆ ಆಗಿದೆ ಅಂತ ಹೇಳಿಕೊಂಡು. ಅದು ಚುನಾವಣೆ ಆಗಿದೆ, ಅವರು ಗೆದ್ದಿದ್ದಾರೆ ಅಂತ ಮಾತ್ರ ನಮಗೆ ಗೊತ್ತಿದೆ. ಅದು ಏಕೆ ಆಯಿತು, ಏನಾಯಿತು, ಬಹುಶಃ ಅದನ್ನು ನಾನೇನು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಡಿಸೆಂಬರ್ 8ರಿಂದ ಡಿಸೆಂಬರ್ 19ವರೆಗೆ ಬೆಳಗಾಂನಲ್ಲಿ ಇವತ್ತು ಅಧಿವೇಶನ ನಡೀಲಿಕ್ಕಿದೆ. ಬಹುಶಃ ನನಗೆ ವಿಶ್ವಾಸ ಇದೆ, ಸರ್ಕಾರ ಪ್ರತಿಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅತ್ಯುತ್ತಮವಾದ ಅಧಿವೇಶನ ನಡೆಸಿ ಇಡೀ ಕರ್ನಾಟಕ ರಾಜ್ಯ, ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪ್ರಯೋಜನಕಾರಿಯಾಗುವ ನಿರ್ಣಯಗಳಲ್ಲಿ ಖಂಡಿತವಾಗಿಯೂ ಬರ್ತದೆ ಅಂತ. ಈಗ ಬೆಳಗಾವಿ ಅಧಿವೇಶನ ಎಲ್ಲ ಮಾಡಿದ ಪ್ರತಿ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕಂತ ಬೆಳಗಾವಿ ಅಧಿವೇಶನ ಮಾಡ್ತಾರೆ, ಬಟ್ ಅಲ್ಲಿ ಏನೂ ಆಗೋದಿಲ್ಲ. ಸೊ ಹಂಗಾಗಿ ಈಗ ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಜಾಸ್ತಿ ಆಗ್ತದೆ. ನೋಡಿ, ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆ ಇರಬೇಕು. ಎಲ್ಲ ಅಧಿವೇಶನದಲ್ಲಿಯೂ ಕೂಡ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಸದಸ್ಯರು, ಆಡಳಿತ ಪಕ್ಷ ಸದಸ್ಯರು, ಪ್ರತಿಪಕ್ಷ ಸದಸ್ಯರು ಎಲ್ಲ ಚರ್ಚೆ ಇವತ್ತು ಮಾಡ್ತಾರೆ. ಸಮರ್ಪಕವಾದ ಉತ್ತರ ಕೂಡ ಇವತ್ತು ಸರ್ಕಾರ ಇವತ್ತು ಕೊಡ್ತದೆ. ಹಲವಾರು ಯೋಜನೆ ಕೂಡ ಜಾರಿ ಇವತ್ತು ಆಗ್ತದೆ. ಅಂಥದ್ದೇನಾದರೂ ಆಗದಿದ್ದಲ್ಲಿ ಅದಕ್ಕಾಗಿ ಅಧಿವೇಶನ ಮತ್ತೆ ಕರೆಯುವುದು, ಇಲ್ಲಿ ಮತ್ತೆ ಅದು ಚರ್ಚೆ ಮಾಡ್ಬೋದು. ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದೆಲ್ಲ ಅವಕಾಶಗಳಿದೆ. ಕಳೆದ ವಿಧಾನಸಭೆಯಲ್ಲಿ ಬೆಳಗಾಂ ಅಧಿವೇಶನ ಈ ರೀತಿ ಆಯಿತು, ಏನಾಗಿದೆ, ಯಾಕೆ, ಎಷ್ಟು ಕೆಲಸ ಆಗಿದೆ, ಯಾವುದು ಆಗಲಿಲ್ಲ, ಅದನ್ನೆಲ್ಲ ಚರ್ಚೆ ಮಾಡೋದು ಅವಕಾಶವೇ ಇವತ್ತು ಅಧಿವೇಶನ ಒಂದು ಸ್ವರ್ಣ ಅವಕಾಶ ನಮಗೆ ಸಿಕ್ಕಿದ್ದು. ಅಲ್ಲಿ ಬಂದು ಅದನ್ನೆಲ್ಲ ಚರ್ಚೆ ಮಾಡಬೇಕು. ಮತ್ತು ಖಂಡಿತ ಪ್ರತಿಯೊಂದು ಅಧಿವೇಶನದಲ್ಲಿ ಕೂಡ ಉತ್ತಮವಾದ ನಿರ್ಣಯಗಳು, ಉತ್ತಮವಾದ ಕಾನೂನುಗಳು ಜನರ ಪರವಾಗಿ ಬಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಕರ್ನಾಟಕ ಒಂದು, ಭಾರತ ದೇಶ ಒಂದು. ಇದನ್ನು ಯಾರಿಂದಲೂ ಯಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕೆಲವೊಂದು ಪತ್ರ ಬರೆದದಕ್ಕೆ ನಾವು ಇದು ಮಾನ್ಯತೆ ಕೊಡಬೇಕಂತಿಲ್ಲ. ಕರ್ನಾಟಕ ಯಾವಾಗಲೂ ಕೂಡ ಕನ್ನಡಿಗರ ಒಂದು, ಕರ್ನಾಟಕ ಒಂದು, ಎಲ್ಲರೂ ಒಗ್ಗಟ್ಟಾಗಿರ್ತೇವೆ, ಒಗ್ಗಟ್ಟಾಗಿದ್ದಾರೆ. ಅವರು ಯಾಕೆ ಬರೆದಿದ್ದಾರೆ ಅವರಿಗೆ ಗೊತ್ತಿರೋ ವಿಚಾರ. ಅದು ನೋಡಿ, ನನಗೆ ಆಡಳಿತ ಪಕ್ಷ ಶಾಸಕರು ಒಂದೇ, ನನಗೆ ಪ್ರತಿಪಕ್ಷ ಶಾಸಕರು ಕೂಡ ಒಂದೇ. ಆ ಆಡಳಿತ ಪಕ್ಷ ಶಾಸಕ ಬರೆದಿದ್ದ ಆ ಪಕ್ಷದ ನಾಯಕದ ಬಗ್ಗೆ ಚರ್ಚೆ ಮಾಡುವ, ಯಾಕೆ ಬರೆದಿದ್ದಾರೆ ಅಂತ ಹೇಳಿಕೊಂಡು. ಸರ್, ಈಗ ಕಬ್ಬು ಬೆಳೆಗಾರ ಸಮಸ್ಯೆ ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಬಾಗಲಕೋಟೆಯಲ್ಲಂತೂ ಪೂರ ಕೈ ಮೀರಿಬಿಟ್ಟಿದೆ. ಸೊ ಏನು ಅಧಿವೇಶನದ ಏನಾದರೂ ಒಂದು ಹೊಸದು ಏನಾದರೂ ರೈತರ ಬಗ್ಗೆ ಅಲ್ಲ, ಖಂಡಿತವಾಗಿ ಅದು ಸರ್ಕಾರ ಮತ್ತು ಇಡೀ ನಮ್ಮೆಲ್ಲ ಪ್ರತಿಪಕ್ಷ ಮತ್ತು ಸರ್ಕಾರ ಎಲ್ಲರೂ ಸೇರಿ ಅದನ್ನು ಕಬ್ಬಿನ ಬೆಳೆಗಾರ ಸಮಸ್ಯೆ ಬಗೆಹರಿಸಬೇಕು. ಎಲ್ಲರೂ ಕೂಡ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಿಸುವಂಥ ಜವಾಬ್ದಾರಿ ಇವತ್ತು ಎಲ್ಲರಿಗೂ ಕೂಡ ಇದೆ, ಜನಸಾಮಾನ್ಯರಿಗೆ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಮೇಲೆ ಹಲ್ಲೆ ಆಗೋಂಥ ಕೆಲಸ ನಡೆದಿದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಇಲ್ಲಿ. ಪ್ರತಿ ಸಲ ಕೇಳ್ತಾರೆ, ಉತ್ತರಕ್ಕೆ ಸಪ್ರೇಟಾಗಿ ನಾವು ಕೊಡ್ತೇವೆ. ಇದು ಒಂದು ಅಧಿವೇಶನ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ನಡೆಯುವಂಥದ್ದು. ಅದರಲ್ಲಿ ಬೆಳಗಾಂ ನಡೆಯುವಂಥ ಅಧಿವೇಶನ ಒಂದು ಹೆಚ್ಚಿನ ಅವಕಾಶಗಳು ಉತ್ತರ ಕರ್ನಾಟಕಕ್ಕೆ ಇದೆ. ಅದಕ್ಕೆ ನಾನು ಬೆಳಗಾಮಿನ ಒಂದು ವಿಧಾನಸೌಧ ಅಧಿವೇಶನ ಮತ್ತು ವಿಧಾನಸೌಧ ಗಂಭೀರತೆಯನ್ನು ಅದು ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು. ಈ ರಾಜ್ಯಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಹೆಚ್ಚಿನ ಒಂದು ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕಕ್ಕೆ ಚರ್ಚೆಗೆ ಮತ್ತು ಉತ್ತರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನೀಡಲಾಗುವುದು. ಹಿಂದೆ ಕೂಡ ನೀಡಿದ್ದೇವೆ, ಈ ಸಲ ಕೂಡ ನೀಡ್ತೇವೆ. ನೀವೊಂದು ಸಲಹೆ ಕೊಟ್ಟಿದ್ದೀರಿ. ನಾನು ಕೂಡ ಎಲ್ಲ ನೂತನವಾಗಿ ಆಗುವಂಥ ಚೇರ್ಮನ್ಗಳ ಸಭೆ ಕರೆಸಿಕೊಂಡು ಕಳೆದ ಸಲ ಎಲ್ಲಿ ಚರ್ಚೆ ಅವರು ಒಂದು ಪ್ರವಾಸ ಹೋಗಿದ್ದಾರೆ, ಈ ಸಲ ಎಲ್ಲಿಗೆ ಹೋಗಿದ್ದಾರೆ ಮತ್ತು ನಿಮ್ಮ ಈ ಸಲಹೆಯನ್ನು ಖಂಡಿತವಾಗಿ ನಾನು ಸಭೆ ಮುಂದೆ
ಇಲ್ಲ, ಇದರ ಬಗ್ಗೆ ತಾವೇನು ನಿಮ್ಮೊಂದು ಅಭಿಪ್ರಾಯ ಏನಿದೆಯಾ ಖಂಡಿತವಾದ ಬಗ್ಗೆ ಚರ್ಚೆ ಮಾಡ್ತೇನೆ.